ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ಸಿಹಳ್ಳಿ ಜಾತ್ರೆ ತೇರಿನ ದಿನ, ಹಂಗಾಗಿ ಎಲ್ಲರೂ ಇವತ್ತಲ್ಲ ನಾಳೆ ಎಲ್ಲ ಕ್ಲೋಸ್ ಇರುತ್ತೆ ಸಿಹಳ್ಳಿ ಜಾತ್ರೆ ಪೂರ್ತಿ. ಇದು ಭಾರಿ ಜನಗಳ ಜಾತ್ರೆ ಏನಂತಾರೆ, ಅದಕ್ಕೆ ತುಂಬ ಆಪ್ಟ್ ಆಗಿರುವಂಥ ಹೆಸರು ಈ ಸಿಹಳ್ಳಿ ಜಾತ್ರೆ ಅಂತ ಅನ್ನುವಂಥದ್ದು. ಹೆಚ್ಚು ಕಡಿಮೆ 1,000-1,500 ಜೊತೆ ಅವೇ ಅಂತ ಹೇಳ್ತಾರೆ. 1,500 ಜೊತೆ ಎತ್ತು ಅಂತಂದರೆ ಅದ್ರ ಜೊತೆಲಿ ಇರುವಂಥ ಜನಗಳೇ ಸಾವಿರಾರು ಜನ ಅವರೇ. ಇನ್ನು ತೇರು ಪ್ರತಿನಿತ್ಯ 7 ದಿವಸ ನಡೆಯುವಂಥ ತೇರು, ಅದಕ್ಕೆ ಭಯಂಕರ ಜನಗಳಿಲ್ಲಿ. ಇವತ್ತು ಹೆವಿ ರಶ್ ತೇರಿರೋದ್ರಿಂದ ಈ ಜಾತ್ರೆಗೆ ಸಾಕಷ್ಟು ವರ್ಷದಿಂದ ನಮ್ಮೂರು ಅಂದರೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ನೇರಳಿಕೆರೆ ಗ್ರಾಮದವರು, ನಮ್ಮೂರವರು ಪ್ರತಿ ವರ್ಷವೂ ಜಾತ್ರೆ ಕಟ್ತಿರ್ತಾರೆ. ಒಬ್ಬರಲ್ಲ ಒಬ್ಬರು ನೇರಳಿಕೆರೆ ಪಟೇಂದ್ರ ಕುಸ್ವಾಮಿ ಗೌಡರು ಅಂತೇಳಿ ಹೆಚ್ಚು ಕಡಿಮೆ ಕರ್ನಾಟಕದಾದ್ಯಂತ ಸಾಕಷ್ಟು ಹಳೆ ತಲೆಗಳಿಗೆ ಗೊತ್ತಿರುವಂಥವ್ರು. ಇತ್ತೀಚೆಗೆ ಅವ್ರ ಕಾಲ ಆದ ನಂತರ ಕಟ್ಟೋದು ಕಡಿಮೆ ಆಗಿರೋದ್ರಿಂದ ನಮ್ಮೂರಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಅದರಲ್ಲಿ ನಮ್ಮ ಪಟೇಲ್ರ ಜೊತೆಗೇ ಸಾಕಷ್ಟು ವರ್ಷದಿಂದ ಜೊತೆಗಿದ್ದು, ಜೊತೆಗೆ ಹಸುಗಳು ಎತ್ತುಗಳನ್ನ ಕಟ್ಕೊಂಡು ಸಾಕ್ತಾ ಇರುವಂಥವ್ರು ಅಂತಂದರೆ ನಮ್ಮ ಪೈಲ್ವಾನ್ ರಮೇಶಣ್ಣವರು. ಇವರೇ ರಮೇಶಣ್ಣ ಅಂತೇಳಿ. ಇವರು ಈಗ ಈ ಹಳ್ಳಿಕಾರ ಹಸುಗಳನ್ನ ಕಟ್ಟವ್ರೆ. ಅಷ್ಟು ದೊಡ್ಡ ಬಂಡವಾಳ ಅಲ್ಲದೆ ಹೋದರೂ ಕೂಡ ಆ ದನಗಳ ಎತ್ತುಗಳ ಮೇಲಿನ ಪ್ರೀತಿ ಏನಿದೆ ಅದಂತೂ ಅವತ್ತಿನಿಂದನೂ ಕಮ್ಮಿ ಆಗಿಲ್ಲ ಇವ್ರಿಗೆ. ಸಾಕಷ್ಟು ವರ್ಷದಿಂದ ಸುಮಾರು ಜಿಲ್ಲೆಗಳಲ್ಲಿ ಸಾಕಷ್ಟು ಸ್ನೇಹಿತರನ್ನ ಹೊಂದಿ ಇದರಲ್ಲಿ ಆದಾಯ ಲಾಸು ಅಂತ ಏನು ನೋಡಲ್ಲ ಇವರು. ಸಾಕಷ್ಟು ವರ್ಷದಿಂದ ಕಟ್ಕೊಬೋದಾರೆ. ಅದೇ ನಮಗೆ ಖುಷಿ. ಈಗ ಈ ಒಂದು ಜಾತ್ರೆಯಲ್ಲಿ ನಮ್ಮೂರ ಹೆಸರು ಒಂದು ಬಾವುಟನಿಟ್ಟವ್ರೆ ಅಂತಂದರೆ ಅದಕ್ಕಿಂತ ಖುಷಿ ಆಗುವಂಥ ವಿಚಾರ ಇನ್ನೊಂದಿಲ್ಲ. ಎಷ್ಟು ದಿವಸ ಆಯ್ತಾನೆ ಈಗ ಹಸುಗಳು ಕಟ್ಟಿಲಿ? 5 ದಿವಸ, 25 ವರ್ಷದಿಂದ ಜಾತ್ರೆ ಸ್ಟಾರ್ಟ್ ಆಗ್ತವಿಂದನು. ನಿನ್ನೆ ಇವರು ಸುನೀತಮ್ಮ ಹೇಳ್ತಿದ್ರು 25 ವರ್ಷ ಆಯ್ತು ಸ್ಟಾರ್ಟ್ ಆಗಿ ಅಂತ. ಅವತ್ತಿಗೂ ಇವತ್ತಿಗೂ ನೋಡಿದ್ರೆ ಆಟ್ ಆಫ್ ಡಿಫ್ರೆನ್ಸ್ ಅದೇ. ತುಂಬಾನೇ ಅದೇ ವ್ಯತ್ಯಾಸ. ಈಗ 50,000 ಅಂದ್ರೆ 5 ಲಕ್ಷ. ಈಗ ಇಲ್ಲಿ ಕಟ್ತಿದ್ದೀರಲ್ಲ ಪ್ರತಿ ವರ್ಷನೂ. ಅನುಕೂಲತೆಗಳೆಲ್ಲ ನಿಮ್ಗೆ ಏನು ತೊಂದರೆ ಇಲ್ವಾ? ಚೆನ್ನಾಗಿರೋದ ಅನುಕೂಲ. ನಮ್ಮ ಸಿಹಳ್ಳಿ ಯಜಮಾನರುಗಳಾಗ್ಬೋದು, ಸಿಹಳ್ಳಿ ಜನತೆ ಆಗ್ಬೋದು, ತುಂಬಾನೇ ಅನುಕೂಲ ಮಾಡ್ತಕ್ಕಂಥ ಜಾತ್ರೆ ಇದು ಅಂತ ನಮ್ಮ ಕರ್ನಾಟಕದಲ್ಲಿ ಒಂದೇ ಜಾತ್ರೆ ಇದು ಅಂತ. ಈಗ ಸರ್ಜಾಪುರದವ್ರೊಬ್ರು ಹೇಳಿದ್ರು ಅನುಕೂಲದಲ್ಲಿ ನಮ್ಮ ಕರ್ನಾಟಕದ ಈಗ ಒಂದೇ ಜಾತ್ರೆ. ನಂಬರ್ 1 ಬೇಬಿ ಜೊತೆಗೆ ಸಿಹಳ್ಳಿ ಜಾತ್ರೆ ಈ ವರ್ಷದ ಕರ್ನಾಟಕ ಜಾತ್ರೆಯಲ್ಲಿ ಹಸುಗಳ ದನಗಳ ಜಾತ್ರೆಯಲ್ಲಿ ನಂಬರ್ 1 ಅಂತ ತುಂಬ ಖುಷಿ ಅನಿಸುತ್ತೆ. ಯಾಕೆ ನಮ್ಗೆ 2-3 ಕಿಲೋಮೀಟರ್ ಹತ್ರದಲ್ಲೇ ಇರುವಂಥ ಜಾತ್ರೆ. ಜೊತೆಗೆ ಸಿಹಳ್ಳಿ ಹುಚ್ಚಮ್ಮಯ್ಯಂಗೆ ಅದೇ ರೀತಿ ಸುನೀತಮ್ಮ ಅವರು ಜನಕ್ಕೆ ದೇವ್ರ ರೀತಿನಲ್ಲಿ ಒಂದು ಈ ಊರನ್ನ ಈ ಜಾತ್ರೆನ ಬೆಳೆಸ್ಕೊಂಡು ಹೋಯ್ತವ್ರೆ. ಖುಷಿ ಅನ್ಸುತ್ತೆ. ಈಗ ಊಟ ತಿಂಡಿ ಎಲ್ಲ ಹೆಂಗೆ? ಇಲ್ಲಿ ಹೋಟೆಲ್ ಮಾಡ್ತೀರಿ ಇಲ್ಲ ಊರ ತರಿಸ್ತಿದ್ದೀರಾ? ಊಟ ಇಲ್ಲಿ ದೇವಸ್ಥಾನದ ಹತ್ರನೂ ಕೊಡ್ತಾರೆ. ಇಲ್ಲಿ ಸ್ನೇಹಿತರುಗಳು ತುಂಬಾ ಹಬ್ಬನೇ ಮಾಡ್ತಾರಲ್ಲ, ನಿಮ್ಗೆ ಎಲ್ಲ ಕರೀತಾನೆ ಇರ್ತಾರೆ. ದಾನಿಗಳು ಕೊಡೋರು ಅವ್ರು ಇರ್ತಾರೆ. ಎಷ್ಟು ಖುಷಿ ಅನಿಸ್ತಾ ಇದ್ದ ನಿಮ್ಗೆ? ಅಷ್ಟು ವರ್ಷದಿಂದ ಕಟ್ಕೊಬತ್ತಿದ್ದೀರಿ. 25 ವರ್ಷದಲ್ಲಿ ಸತತವಾಗಿ ಚಿನ್ನ ತಗೊಂಡಿವಿ. 25 ವರ್ಷದಲ್ಲಿ 1-2 ಬಾರಿ ಅಥವಾ 3 ಬಾರಿ ಇಲ್ದೇನೆ ಇರ್ಬೋದು ಅಷ್ಟೇ. ಇನ್ನು 23 ವರ್ಷನೂ ಚಿನ್ನ ತಗೊಂಡಿದ್ದೀವಿ. ಪ್ರೈಸನ್ನ ಚಿನ್ನ ತಗೊಂಡಿದ್ದೀವಿ. ಅಂದಾಜು ಎಲ್ಲೆಲ್ಲಿವರೆಗೆ ಕಟ್ಟಿರ್ಬೋದಣ್ಣ ನೀವು? ಯಾವ್ಯಾವ ಜಾತ್ರೆ ಕಟ್ಟಿರ್ಬೋದು? ಯಾವ್ಯಾವ ಡಿಸ್ಟಿಕಲ್ಲಿ ಕಟ್ಟಿರ್ಬೋದು? ನಾವು ಮಾಗಡಿ ಕಟ್ಟಿವಿ, ಇದು ಮುಡುಕ್ತರ ಕಟ್ಟಿವಿ, ಬೇಬಿ ಕಟ್ಟಿವಿ, ಚುಂಚನಗಿರಿ ನಡೀತಿತ್ತು 1-2 ವರ್ಷ ಅಲ್ಲಿ ಕಟ್ಟಿವಿ. ಆಮೇಲೆ ಸುತ್ತೂರಲ್ಲಿ ಕಟ್ಟಿವಿ, ಬನ್ನೂರಲ್ಲಿ ಕಟ್ಟಿವಿ. ಸಪ್ಲಮ್ಮು ಬಿಟ್ರೆ ಘಾಟಿಗೆ ಹೋಗಿಲ್ಲ, ಜಾತ್ರೆಗೆ ಹೋಗಿವಿ. ನೋಡು, ಇಡೀ ಕರ್ನಾಟಕದಲ್ಲಿ ಯಾವ ಜಾತ್ರೆ ಎಲ್ಲ ನೋಡಿವಿ. ಆಗ್ಬೋದು ಅಥವಾ ಚಾಮನಹಳ್ಳಿ ನಡೀತಿದೆ, ಹೇಮಗಿರಿ ನಡೀತಿದೆ. ಆದಾಯ ಅನ್ಸದಣ್ಣ ಲಾಸ್ ಅನ್ಸದ? ಏನ್ ಅನ್ಸದು? ಇದು ಸಣ್ಣವು ತಗೊಂಡು ಸಾಕಿದ್ರೆ ಆದಾಯನೇ ಇದೆ ಇದರಲ್ಲಿ. ಇದು ದೊಡ್ಡ ದೊಡ್ಡ ತಗೊಂಡಾಗ ಒಂದ್ ಸ್ವಲ್ಪ ಖರ್ಚು ಬಲ ಆದ್ರಿಂದ ಏನಾಯ್ತದೆ ಅಂದ್ರೆ ಅಲ್ಲಿಗಲ್ಲಿಗೆ ನೇರ ಆಗುತ್ತೆ. ಆಮೇಲೆ ಸೋಕಿ ಅನ್ನೋದು ಒಂದು ಇದೆಯಲ್ಲ, ಸೋಕಿ ಅದೊಂದು ಗೌರವ ಕಳ್ಕೋಬೇಕು, ಅದೊಂದು ಹೆಮ್ಮೆ. ಕೆಲಸ. ಈಗ ಸದ್ಯಕ್ಕೆ ಒಂದ್ ಜೊತೆ ಇರೋದಣ್ಣ? ಇಲ್ಲ, ಮನೇಲಿ ಒಂದ್ ಜೋಡಿ ಅವೆ. ಒಂದ್ ಜೋಡಿ ಚಿಕ್ಕವಂತ ಹಾಕ್ಲಿಲ್ಲ ಅಷ್ಟೇ. ಆಮೇಲೆ ಎಲ್ಲರೂ ದೊಡ್ಡ ದೊಡ್ಡ ಕಟ್ಟಿದವರು. ಈ ಸಾರಿ ತುಂಬಾ ಚಿಕ್ಕವಕ್ಕೆ ತಗೊಂಡಿದ್ರು. ಹೌದೌದು. ಮಕ್ಳು ಮರಿ ಎಲ್ಲ ಡೈಲಿ ಓಡಾಡ್ಸಿರ್ತಾರೆ ಊರಲ್ಲಿ, ನಾವು ನೋಡ್ತಿರ್ತೀನಿ. ನಮ್ಮ ಹುಡುಗ ರಾಜಗಿರಿ ಅಂತ, ಹಳ್ಳಿಕಾರ ರಾಜಗಿರಿ ಅಂತ, ಗತೆಗೆ ಅವನು ಏನೇನ ಯೂಟ್ಯೂಬ್ ಅಲ್ಲೆಲ್ಲ ಅವನೇ, ಎಲ್ಲ ಪ್ರತಿಯೊಂದ್ರಲ್ಲೂ ಅವನೇ. ಆಗ್ಲಿ ಅಣ್ಣ, ಒಳ್ಳೇದಾಗ್ಲಿ, ಬೇಕು ಆತರ. ಆಮೇಲೆ ನಾನು ಕೇಳಿದೆ, ಸುಮಾರು ಜನ ಹೇಳಿದ್ರು ರಮೇಶಣ್ಣನ ಚಪ್ರ ಅಂತಂದ್ರು. ನೀವೇ ಎಲ್ಲಾನು ಹಾಕ್ಸಿ ಪ್ರತಿ ವರ್ಷನೂ ಇಲ್ಲೇ? ಪ್ರತಿ ಒಂದು ವರ್ಷನೂ ನಾವೇ ಚಪ್ರ ಹಾಕ್ಸ್ತೀವಿ. ಆಮೇಲೆ ಚಪ್ರದ ನಮ್ಮ ಮಧು ಅಂತ ಅಂದ್ಬಿಟ್ಟು ಇವಾಗ ಒಂದು ಸನ್ಮಾನ ಇಟ್ಕೊಂಡಿದ್ದು ಅವ್ರಿಗೆ. ಈ ಸನ್ಮಾನನ ಮಾಡಿದ್ವಿ. ಏನಣ್ಣ ಪ್ರತಿ ವರ್ಷನೂ ಬೆಳಕ ಹೋಯ್ತಾನೆ ಇದೆ ಜಾತ್ರೆ. ಎಲ್ಲಿ ಇಷ್ಟು ಜನಗಳಾದ್ರೆ ಅಥವಾ ಇಷ್ಟು ಎತ್ತುಗಳು ಹಸುಗಳು ಕಟ್ಟಿದ್ರೆ ಜಾಗ ತಾನೇ ಎಲ್ಲಿ ಮಾಡ್ಕೊಡೋದು ಅಂತ. ಊರು ಬೇರೆ ಹತ್ರದಲ್ಲದೆ ಎಲ್ಲ ಊರು ಕಟ್ಕೊ ಬಂದ್ಬಿಟ್ರೆ ಒಂದ್ ಸ್ವಲ್ಪ ಚಿಕ್ಕದಾಯ್ತು. ಆ ಕಡೆಗೆಲ್ಲ ಹೋಯ್ತಾವ್ರೆ. ಈಗ ಗದ್ದೆ ಬೈಲು ಒಂದ್ ಸ್ವಲ್ಪ ಜಾಗ ಆಯ್ತು. ಅಲ್ಟಕೊಪ್ಲು ಚಾಲಾಪುರದ ಹತ್ರ. ಈಗ ಹೆಚ್ಚು ಕಡಿಮೆ ನಾವೇ 1.5 ಕಿಲೋಮೀಟರ್ ದೂರದಲ್ಲಿ ಗಾಡಿ ನಿಲ್ಸಿವಿ. ಚೆನ್ನಾಗಿ ಬೆಳೀತದ. ಖುಷಿ ಅನ್ಸುತ್ತೆ ಅಣ್ಣ? ಖುಷಿ, ತುಂಬಾನೇ ಖುಷಿ. ತುಂಬಾ ಖುಷಿ. ನಮ್ಮ ಕರ್ನಾಟಕಕ್ಕೆ ಹಿಂದೆ ಇದ್ದದ್ದು ಮುಡ್ತಾರೆ. ಅದೇ ಬಿಟ್ರೆ ನಮ್ಮ ಸಿಹಳ್ಳಿನೇ ಈಗ ನಂಬರ್ 1 ಆಗಿ. ನೇರಳಿಕೆರೆ ನಮ್ಮೂರು ಅನ್ನೋದಕ್ಕೆ ಸಿಹಳ್ಳಿನೂ ನಮ್ಮೂರೇ ಅಂತ ಅನ್ಸ್ಬಿಡುತ್ತೆ. ಯಾಕೆ ಎಲ್ಲ ನಡೆಯುವಾಗ
ತುಂಬ ಖುಷಿ ಆಯ್ತಣ್ಣ, ಒಳ್ಳೇದಾಗಲಿ. ಈಗ ನಾಳೆನ ನೀವು ಬಿಚ್ಚೋದು ಹಸುಗಳು? ನಾಳೆ ತೆಪ್ಪೋತ್ಸವ ಇದೆ, ತೆಪ್ಪ ಕಳ್ಕೊಂಡು ಆಮೇಲೆ ಬಿಚ್ಚೋದು. ಆಯ್ತಣ್ಣ, ಒಳ್ಳೇದಾಗಲಿ. ಪ್ರತಿ ವರ್ಷನೂ ಇದೇ ರೀತಿ ಕಟ್ಟಿ ನಮ್ಮ ಊರ ಹೆಸರು ಒಂದು ಬಾವುಟ, ಕೀರ್ತಿ ಪತಾಕೆ ಹಿಂಗೆ ನಡೀತಿರಲಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಆಯ್ತಣ್ಣ.